ಹಾಂ ದೋಸ್ತ. ಹ್ಞೂ ದೋಸ್ತ, ನಾನು ಹೆಂಡ್ತಿ ಭಾಳ ಚಲೋ ಅದಾಳಂದೆ. ಎಲ್ಲಕ್ಕಿಂತ ತವ್ರ ಮನೆಗೆ ಹೋದ್ರಪ್ಪ ಅಂದ್ರೆ ನನ್ನ ಗಂಡು ಉಪವಾಸ ಆಯ್ತಾನ ಅಂತೇಳಕಿ ಒಟ್ಟ ತವ್ರ ಮನೆಗೆ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ, ನನ್ನ ಬಗ್ಗೆ ಭಾಳ ಕೇರ್ ಮಾಡ್ತಾಳಂದೆ. ಅಂತ ಹೆಂಡ್ತಿ ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡಿರ್ಬೇಕಂದೆ. ಈ ಸರಿ ಆಕಿ ಏನಾರ ತವ್ರ ಮನೆಗೆ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ರೆ ತಿಳ್ಕೊ, ಆಕಿನ ಸಲುವಾಗಿ 1,00,000 ರೂಪಾಯಿ ತೆಗೆದಿಟ್ಟಿನಿ ಅಂದೇನ. ಹೋಗಿ ಮಜಾ ಮಾಡಿ ಬರ್ಲಿಕ್ಕಿಂತ ತವ್ರ ಮನ್ಯಾಗ ಏನು ಬೇಕಾದ್ ತೊಗೊಂಬರ್ಲಿ ಅಂದೆ. ಆದ್ರೆ ಆಕಿ ಎಂದು ಹೋಗ್ತಾಳೆ ಅನ್ನೋದು ಗೊತ್ತಿಲ್ಲ. ಆಕಿ ಹೋದಳಂದ್ರೆ ಆಕಿನ ಸಲುವಾಗಿ 1,00,000 ರೂಪಾಯಿ ತೆಗೆದಿಟ್ಟಿನಿ ಅಂದೆ. ಸರಿ ದೋಸ್ತ, ಸರಿ. A few moments later. ಹೋಗ್ಬರ್ತಿ? ಎಷ್ಟು ದಿನ ಹೋಗ್ತೀನಿ? 15 ದಿನ ಹೋಗ್ಬರ್ತೀನಿ. ಹೌದಾ? ಸರಿ, ಹೋಗಿ ಬರ್ತೀನಿ. ಹೋಗಿ ಅಂದೆ. ಹೋಗಿ ಬರ್ಲ್ರಿ. ಓ, ಮರ್ತೇ ಬಿಟ್ಟಿದ್ದೆ, ಡೋರೇ ತೆಗ್ದಿಲ್ಲಲ್ಲ. ಸರಿ, ಹೋಗಿ. ಓಕೆ, ಬಾಯ್. ಹಾಂ, ಬಾಯ್ ಬಾಯ್. ಹೋಗ್ಬಾ. 1,00,000 ರೂಪಾಯಿ. ಅಯ್ಯೋ, ಅಂಬಾನಿ ಸತ್ತೋದ್ರಂತೆ. ಪೇಪರ್ ಅಲ್ಲಿ ಹಾಕಿದ್ದಾರೆ. ಅಯ್ಯೋ, ಮನ್ ಮಾಡೋದ್ ಬಿಟ್ಟು ಪೇಪರ್ ಅಲ್ಲಿ ಯಾಕೆ ಹಾಕಿದ್ರು? ಯಾಕೆ ಬೇಜಾರಲ್ಲಿ ನಿಂತಿದ್ಯಾ? ಯಾಕೋ ಈ ನಡುವೆ ನೀವು ನನ್ನ ಮೊದ್ಲಿನ ತರ ಪ್ರೀತಿನೇ ಮಾಡ್ತಿಲ್ಲ. ನನಗ್ ಬದುಕ್ಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಇದು ಕೆಳಗ್ ಬಿದ್ದು ಸಾಯ್ತೀನಿ. ಏನ್ ಹೇಳಿ? ಡೈರಿ ಇದ್ಯಾಕೆ? ನಾವು ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮೊದಲು ಬಾಯಿ ಸಿಹಿ ಮಾಡ್ಬೇಕು. ನಮ್ಮ ಅಣ್ಣನ ಒಬ್ಬನ ಮಾಡ್ಕೊಂಡ್ ಹೊಡಕ್ ಬರ್ತಿಯಲ್ಲ, ಈಗ ಬಾಲ್ಯ ನೋಡೋಣ. ದಮ್ಮ ಅನ್ನದಿದ್ರ ನೀ ಬಂತಪ್ಪ ಅಂದ್ರೆ ಸಣ್ಣ ಕಡಿತೀನಿ ನಿನ್ನ. ಅಡಿಸಿ ಮಗನ. ಮಗ ಫೋನ್ ಎತ್ತಿದ್ನ. ಫೋನ್ ಎತ್ತಿಲ್ಲ, ಹಂಗ ಪ್ರಾಕ್ಟೀಸ್ ಮಾಡಕೋತೀನಿ. ನಿಮ್ಮ ಗಂಡ ಸಾಯ್ಕಿತ್ತ ಮುಂಚೆ ಕೊನೆ ಮಾತು ಏನ್ ಹೇಳಿದ್ರೆ? ಅವ್ರು ನನಗ್ ಕೇಳಿದ್ರಿ, ನನ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಬರ್ತೇನೆ ಸಾಕ್ಷಿ ಅಂತ. ಇಷ್ಟು ಸಣ್ಣ ಮಾತಿಗೆ ನಿಮ್ಮ ಗಂಡನ ಕೊಲೆ ಮಾಡಿದ್ರಿ? ನಿಖಿತಾ ಐತ್ರಿ ನನ್ನ ಹೆಸರು. ಡಿಪ್ರೆಷನ್. ನಾನ್ ಹೇಳಿದ್ದೆ ತಾನೆ, ಒಂದಲ್ಲ ಒಂದ್ ದಿವಸ ತಗತೀನಿ ಅಂತ. ತಗೊಂಡಿದೀನಿ, ಅದಕ್ಕೆ ಅಂತ ಡ್ರೈವರ್ನು ಇಟ್ಟಿದ್ದೀನಿ. ಬ್ರೋ, ತಲ್ದಂಗಿದ್ ಸಾಕು, ಸ್ವಲ್ಪ OTP ಹೇಳಿ. 3151. ಮಾತಾರಿಗೂ ಬಾಯಿ.
ಬಾಜು ಮನಿ ಕಲ್ಲವನ ಮಗ ನಾಯಿ ಹೊಡೆದಂತ ನಿನಗ. ಹೂನಣ್ಣ, ಯಾಕೋ ನನ್ನ ಹೆಂಡತಿಗೆ ಎಲ್ಲೇ ನೋಡಿದೇನ ಅಂತ ಕೇಳದ. ಹೂನಪ್ಪ ಅಣ್ಣ, ಜಳಕ ಮಾಡೋ ಟೈಮ್ನಾಗ ನಾ ನೋಡಿನ ಮುಂಜಾನೆ ಅಂದೆ. ನಿಂದು ತಪ್ಪಲ್ಲೇನೋ ಜಳಕ ಮಾಡೋ ಮುಂದ್ ನೋಡುದು. ಅಣ್ಣ, ನಾ ಜಳಕ ಮಾಡೋ ಮುಂದ ನಮ್ಮ ಮನೆ ಮುಂದಿಂದ ಹಾಯ್ದು ಹೊಂಟಿದ್ಲು. ಮಳ್ಳ ಸುಳೆ ಮಕ್ಕಳ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು? ಯಾರಮ್ಮ ದಿವ್ಯಾ? ವಾಸ್ಕೋಡಿಗಾಮ. ನೀನೇನೋ ಬರ್ದಿದ್ಯಾ? ವಾಸನೆ ಕುಡಿ ಮಾಮ. ವಾಸನೆ ಕುಡಿ. Oh my God. ಸಟ್ಪಟ್ ಡುಡುಮ್. ಜ್ಯೂಸ್ ಕೊಟ್ಬಿಡಿ. ಎಷ್ಟಾಯ್ತು? ಓಂ ರಾಮ್ ರೀಮ್ ಕಾಳಿ ಬೂಮ್ ಕಾಳಿ ಜಿಗ್ ಚಕ್ ಜಿಗ್ ಚಕ್ ಜಿಗ್ ಚಕ್ ಓಂ ಕಾಳಿ ಬೂಮ್ ಕಾಳಿ ಬೂಮ್ ಕಾಳಿ ಸಟ್ಪಟ್ ಡುಡುಮ್. ಆಯ್ತಾ? ಟೆನ್ಷನ್ ಮಾಡಬೇಡ, ನನಗೆ ಟೆನ್ಷನ್ ಮಾಡಬೇಡ. ಇದಾ ವಿಷಯ. ಅಯ್ಯಯ್ಯೋ, ಏನ್ರಿ ಸಮಾಚಾರ? ಕರ್ನಾಟಕ ಹುಡುಗರಿಗೆ ಹೇಳ್ತಿದ್ದೀನಿ, ನಾನು ಎಷ್ಟು ಲೈನ್ ಹಾಕಿದ್ರು ನಾನು ನಿಮಗೆ ಬೀಳಲ್ಲ. ನಿನ್ ಗಿಟ್ಟಕ್ ನಮ್ ಬೋಟಿ ತುರ್ಕಾಲೆ ಏನೋ ಲೈನ್ ಹಾಕೋದು. ಹೌದು, ನಾವು ಸಿಂಗಲ್ಸ್, ನಮ್ಗೆ ಯಾರು ಬೀಳ್ತಿಲ್ಲ. ನಮ್ಮ ಬಾಳಿನಲ್ಲಿ ಭಾಗ್ಯಲಕ್ಷ್ಮಿ ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ನಾವು ಕೊರಗು ಕ್ವಶನ್ ಮಾರ್ಕು ದಿನ ಕಾಡುತ್ತೆ. ಹಾಗಂದ ಮಾತ್ರಕ್ಕೆ ನಿನಗ್ ಲೈನ್ ಹಾಕಿ ನಮ್ಮ ಅಮೂಲ್ಯವಾದ ಲೈಂಗಿಕ ಕ್ರಿಯೆನ ಗಬ್ಬೆ ಬಿಡಿಸ್ಕೊಳ್ಳೋಷ್ಟು ಇನ್ನು ಬರ್ಗೆಟ್ಟಿಲ್ಲ ಕಣೋ. ಕರ್ನಾಟಕ ಹುಡುಗರಿಗೆ ಹೇಳ್ತಾ ಇದ್ದೀನಿ, ನೀವು ಎಷ್ಟು ನನ್ನ ಲೈನ್ ಹಾಕಿದ್ರು ನಾನು ಬೀಳಲ್ಲ. ಈ ಕಡೆ ಮುದುಕಪ್ಪ, ಗೊತ್ತಾಯ್ತಾ? ಹೌದೌದು, ನಮ್ಮ ಕರ್ನಾಟಕದ ಗಂಡ ಇಕ್ಳು ಗಂಡು ಮುತ್ತೈದೆ ಬಾಳ್ ಕೊಡುವಷ್ಟು ಇನ್ನು ಬರ್ಗೆಟ್ಟಿಲ್ಲ. ನಿನ್ನ ಬಳಸೋ ಹುಲಿಗಳು ಥೈಲ್ಯಾಂಡ್ ಅಲ್ಲವೇ. ಕ್ಯಾಪುಂ ಕ್ಯಾಪ್ ಬೂಮ್ ಬೂಮ್ ಮಸಾಜ್ 20 ಥಾಯ್ ಮಾತ್ ಅಂತ ರೋಡ್ ಓಡಾಡ್ತಾ ಇರ್ತಾರಲ್ಲ, ಅಂತ ಬಾಳೆಣ್ಲೆಸ್ ಬ್ರದರ್ಸ್ ಕೈಯಲ್ಲಿ ಮಾತ್ರ ನಿನ್ನ ಪಳಸಕ್ಕಾಗೋದು. ನೀವು ಎಷ್ಟು ಲೈನ್ ಹಾಕಿ ಕಾಳು ಹಾಕಿದ್ರು ನಾನು ಬೀಳಲ್ಲ, ಮುದುಕಪ್ಪ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲೋ ಮುಕ್ಳೆಪ್ಪ, ಮುದ್ದಪ್ಪ. ನಂಗೊಂದು ಡೌಟ್, ಕಾಳು ಹಾಕಿ ಅಂತ ಗಂಡ ಇಕ್ಳಿಗೆ ಡೈರೆಕ್ಟ್ ಆಗಿ ಆಫರ್ ಕೊಡ್ತಾ ಇದೆಯಾ, ಇಲ್ಲ ಕಾಳು ಹಾಕಿದ್ರೆ ಹಾಕ್ಸ್ಕೊಳ್ಳೋ ಲೋಪರ್ ಅಂತ ನಿನ್ ಬಗ್ಗೆ ನೀನು ಇಂಡೈರೆಕ್ಟ್ ಆಗಿ ಹೇಳ್ಕೊತಾ ಇದೆಯಾ? ನಿಂದ್ ಬಿಡು, ನಿಮ್ ತಮ್ಮ ಫುಡ್ ಪಾಯ್ಸನ್ ಪುರುಷೋತ್ತಮ ಹೆಂಗಿದ್ದಾನೀಗ? ಫುಡ್ ಪಾಯ್ಸನ್ ಪುರುಷೋತ್ತಮ ಅವ್ರೆ, ಬಸ್ಸಿರಿಗೆ ಲೇಬರ್ ಪೈನ್ ಬಂದಾಗ್ಲೂ ಇಷ್ಟೆಲ್ಲ ಬಡ್ಕೊಳ್ಳೋದ್ವಲ್ರಿ. ನನ್ನ ಹೆಸರು ಫುಡ್ ಪಾಯ್ಸನ್ ಪುರುಷೋತ್ತಮ ಅಂತ. ಸಿಕ್ಕಿನೆಲ್ಲ ಬಾಯಿ ಹಾಕೊಂಡ್ಬಿಡ್ತಾನೆ, ಹಿಂದೆ ಮುಂದೆ ನೋಡಲ್ಲ. ನೆನ್ನೆ ಗೋಬಿ ಮಂಜೂರಿ ತಿನ್ಬಿಟ್ಟು ಶಿಸ್ತಾಗ ಮನೆಗೆ ಬರೋದ್ ಬಿಟ್ಬಿಟ್ಟು ಪಕ್ಕದಲ್ಲಿ ಫಿಶ್ ಫ್ರೈ ಮಾಡ್ತಿರೋ ಅಂತ ಅನ್ಬಿಟ್ಟು ಅದನ್ನು ತಿಂದ್ಬಿಟ್ಟ. ಈಗ ನೋಡಿ, ಕಳ್ಳು ಕಿಣ್ಣಿ ಎರಡು ಲಿಪ್ ಲಾಕ್ ಮಾಡ್ಕೊಂಡ್ಬಿಟ್ಟ ಒಳಗಡೆ. ಅದಕ್ಕೆ ಬಿಡ್ಸಕ್ಕೆ ಕ್ಯೂಚ್ಕೊತವನೆ, ಬಿಡ್ಕತಾ ಇಲ್ಲ. ಅದಕ್ಕೆ ಹೇಳೋದು, ತಿನ್ಬೇಕಾರೆ ಇತಿ ಮಿತಿಲ್ ತಿನ್ಬೇಕು ಅಂತ. ನೀನ್ ಬಡ್ಕೋತಾ ಇರೋ ಪೋರ್ಸ್ ನೋಡಿದ್ರೆ ಅವೆಲ್ಲೂ ಬಿಡಿಸ್ಬೇಕು ಅಂತಂದ್ರೆ ಸಿ ಸೆಕ್ಷನ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ನಿಮ್ಗಳು ಬಿಟ್ರೆ ಮನೇಲಿ ಯಾರು ಬೇರೆ ದೊಡ್ಡ ಗಂಡು ಮುತ್ತ ಇದೆ ಇಲ್ವಾ? ಏನಿಲ್ಲ, ಒಂದ್ ವಿಷಯ ತಿಳಿಸ್ಬೇಕಿತ್ತು. ಒಬ್ಬ ನನಗ ಸುಮ್ನೆ ಕಾಲ್ ಮಾಡ್ತಾನೆ, ಗೊತ್ತಾ? ನೀನು ಕಾಲ್ ಎತ್ಬಿಡ್ಬೇಕಾಗಿತ್ತು ಅವ್ರ ಹತ್ರ. ಅಂದ್ರೆ ಕಾಲ್ನ ಎತ್ಬಿಟ್ಟು ಮಾತಾಡ್ಬೇಕಾಗಿತ್ತು ಅಂತ ಅಂದೆ. ರಾಧ ಸಾಕು. ಹೌದಾ? ರಾತ್ರಿ ಆದ್ರೆ ಸಾಕು ಅವ್ರಿಗೆ ನೀನ್ ಬೇಕು ಅನ್ನೋ ತರ ಕಾಲ್ ಮಾಡ್ತಾನೆ. ಯಾಕೆ ಕಾಲ್ ಮಾಡ್ತಾನೆ ಒಂದ್ಸಲ ಕೇಳ್ರ ಅವ್ನ, ಓಕೆನಾ? ನಾವು ಕೇಳಕ್ಕೆ ನೀನೇನಾದ್ರೂ ನಮ್ಮನ್ ಕೇಳ್ಬಿಟ್ಟು ನಂಬರ್ ಕೊಟ್ಟಿದ್ದೇನೋ ಕೆಪ್ರದುಲೆ? 10 ಗಂಟೆವರೆಗೆ ಕಾಲ್ ಮಾಡ್ತಾ ಸಾಕಾಯ್ತು, ಗೊತ್ತಾ? ಅಯ್ಯೋ ಹೌದಾ? ಏನ್ರಲ್ಲಿ ಗಂಡ್ ಮಕ್ಳ ತರ ಬಟ್ಟೆ ಹಾಕ್ತೀರಾ, ಗಂಡ್ ಮಕ್ಳ ತರ ದಾಡಿ ಬಿಡ್ತೀರಾ, ಗಂಡ್ ಮಕ್ಳಿಗೆ ಇರ್ಬೇಕಾಗಿರೋ 1 ಲಕ್ಷಣನೂ ಇಲ್ವಲ್ರೋ? ಏನ್ರ ಇವೆಲ್ಲ ಗಲೀಜುಲಿ? ಅಲ್ಲ, ನಂಗೊಂದು ಡೌಟು, ನಿಮ್ ಹಿಂದೆ ಬಿದ್ದಿರುವಂತಹ ಯುಗ ಪುರುಷರು ಯಾರು? ಏನ್ರ ಮಾಡ್ತೀರಾ ಇವ್ರು ಸಿಕ್ಕಿದ್ರೆ? ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ. एक सेकंड, ये कैसे हो गया है? रुको जरा. लेकिन ये साला कर क्या रहा है यहाँ पे? रुको जरा, सबर करो. मतलब वो अलग ही लेवल का बंदा था.
ಸೆಕೆಂಡ್ ಏನಮ್ಮ ಇವತ್ತು? ಹೌದು ಮೇಡಮ್, ಇದೇನು ಓಪನ್ ಮಾಡ್ಬಿಡಿ. ನಾನು ಚಾಟ್ ಜಿಪಿಟಿಗೆ ನನ್ನ ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದೆ. ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೇಳ್ತು, ಅದೆಲ್ಲ ಮಾಡಿಸಿ ಮತ್ತೆ ಅಪ್ಲೋಡ್ ಮಾಡಿದೆ. ಅದೆಲ್ಲ ನೋಡ್ಬಿಟ್ಟು ನಂಗೆ IVF ಮಾಡಿಸ್ಬೇಕು ಅಂತ ಆನ್ಸರ್ ಹೇಳಿದೆ. ಹಾಗಾಗಿ ನನ್ಗೆ IVF ಮಾಡ್ಬಿಡಿ ಮೇಡಮ್ ನೀವು. ಏನು ಚಾಟ್ ಜಿಪಿಟಿ ನಿಮ್ಗೆ IVF ಮಾಡ್ಬೇಕು ಅಂತ ಹೇಳಿದೆ. ಸೊ ನೀವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ ನನ್ಗೆ, ನಾನು ಟ್ರೀಟ್ಮೆಂಟ್ ಮಾಡ್ಬೇಕು ಅಷ್ಟೇ ಅಲ್ವಾ? ಸೊ ಅದಕ್ಕೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೋಬೋದಲ್ಲಮ್ಮ. ಹೆಂಗಾಗತ್ ಮೇಡಮ್ ಮಾಡ್ಬೇಕು? A few moments later. ಆಯ್ತು, ಇವಾಗೆಲ್ಲ ಟ್ರೀಟ್ಮೆಂಟ್ ಆಗಿದೆ ಅಂದ್ರಿ. ಸೊ ನಾವು ನೆಕ್ಸ್ಟ್ ಪೇಷಂಟ್ ನ ನೋಡೋಣ ಬನ್ನಿ. ಅವ್ರದ್ದು ಏನ್ ಮಾಡ್ಬೇಡಿ ಮೇಡಮ್. ಚಾಟ್ ಜಿಪಿಟಿಗೆ ಡಿಸ್ಕಸ್ ಮಾಡಿದೆ. ಅದು ಅವ್ರಿಗೆ ನೀವು ಓವ್ಯುಲೇಷನ್ ಇಂಡಕ್ಷನ್ ಮಾಡಿದ್ರೆ ಸಾಕು, ಅವ್ರದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ. ಈ ಜನನಿ ಇರೋ ಪೇಷಂಟ್ ಎಲ್ಲ ಕೊಟ್ಬಿಡಿ ಜನನಿ ಅವ್ರಿಗೆ, ಅವರೇ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ನಾವು ಸುಮ್ನೆ ಕುತ್ಕೊಂಡು ಟ್ರೀಟ್ಮೆಂಟ್ ಮಾಡೋಣ, ಆಯ್ತಾ? ಮಚ್ಚ, ನಾವ್ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲರಿಗಿಂತ ಮುಂದೆ ಹೋಗ್ಬೇಕು. ಓ, ಯು ಕಾಮಿಡಿಯನ್. ಯಸ್. ಮುಚ್ಚ ಮದುವೆ ಜನ ಕೇಳ್ಕೊಂಡ್ ಕಲ್ಲಲ್ಲಿ ಹೊಡ್ದಾರು. ಏಯ್, ಎಲ್ಲಿಗ್ ಬಂದು ಯಾರ್ ಮುಂದೆ ಬಂದು ಯಾರ್ ಕಾಲರ್ ಕೈ ಹಿಡಿತಿದ್ಯಾ? ಎತ್ತ ಕೈ. ಯಾಕೆ ಕಣ್ಕಾಣಲ್ವಾ? ನಿನ್ ಮುಂದೆನೆ ನಿನ್ ಫ್ರೆಂಡ್ ಕಾಲರ್ ಹಿಡ್ಕೊಂಡಿರೋದು. ಏನ್ ಹಿಡ್ಕೊಂಡ್ರದು? ಪಂಚಾಯತಿ ಬುಟ್ಟ ಅಂದ್ರ 1 ಟನ್. ಒಂದ್ ತಿನ್ನ ಹುಡುಗರೆಲ್ಲ ಟನ್ ಬಗ್ಗೆ ಮಾತಾಡ್ತಾವ್ರೆ. ತಂದೆ ತಲೆಗೆ ಹೊಡಿತಾರೆ, ಡಾಕ್ಟ್ರು ಸೂಜಿ ಚುಚ್ತಾರೆ, ಕಂಡಕ್ಟ್ರು ಟಿಕೆಟ್ ಕೊಡ್ತಾರೆ. ನನ್ನ ಮುಟ್ಟಿದ್ರೆ ನನ್ ಫ್ರೆಂಡ್ ಬರ್ತಾನೆ. ನೀನ್ ಕತ್ರಿ ಅವ್ನ್ ಛತ್ರಿ, ನೀನ್ ಕಾಲರ್ ಇಟ್ಕೊಂಡಿದ್ರೆ ಇನ್ನೂ ಅಲ್ಲೇ ನಿಂತವನೇ ಎದ್ರುಕೊಂಡು. ಯಾರಿಗ್ ಹೇಳ್ತಿದ್ಯಾ ಎದ್ರುಕೊಂಡು ಅಂತ? ಭಯ ಇರೋದು ಬದುಕಕ್ ಆಸೆ ಇರೋನ್ಗೆ. ಸಾವನ್ ಜೊತೆ ಆಟಾಡೋ, ನನಗಲ್ಲ. ಮುಚ್ಚಲ್ಲ, ಅವ್ನ್ ಕಾಲರ್ ಇಟ್ಕೊಂಡು ಎಷ್ಟೊತ್ತಾಯ್ತು? ಹೌದಲ್ವಾ? ಏನ್ ಮ್ಯಾಟ್ರು? ಏನಿಗೆ ಕಾಲರ್ ಹಿಡ್ಕೊಂಡಿರೋದು? ಮ್ಯಾಟ್ರು ಇದೆ. ಅದೇನ ಹೇಳೋ. ನಿಂಗೆ ಕಮಲ ಗೊತ್ತಾ? ಗೊತ್ತು, ನನ್ ಕ್ಲಾಸ್ ಮೇಟೆ. ನಿನ್ನೆ ಅವಳಿಗೆ ಏನ್ ಮಾಡಿದ್ದಿ? ನನ್ಗೇನು ಗೊತ್ತಿಲ್ಲ, ನಾ ಏನು ಮಾಡಿಲ್ಲ, ಅವಳೇ ನಂಗ್ ಮಾಡಿದ್ದು. ಫೋನ್ ಮಾಡಿದ್ದು. ಫೋನ್ ಮಾಡಿದ್ದು ಅವಳೇ. ಅದ್ರ ಪ್ರಪೋಸ್ ಮಾಡಿದ್ಯಾರಪ್ಪ? ನಾನೇ. ಯಾಕೋ ನಿನ್ ಫ್ರೆಂಡು ಎದ್ರುಕೊಂಡು ಹಿಂದೆ ಹೋಯ್ತಾನಲ್ಲ? ಹುಲಿ 4 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಎದ್ರುಕೊಂಡಲ್ಲ, ಬೇಟೆ ಶುರು. लेकिन ये साला कर क्या रहे हैं आप? ನೋಡು, ವಯಸ್ಸಲ್ಲಿ ನಾನ್ ನಿನ್ಗಿಂತ ದೊಡ್ಡೋಳು. ಏನೋ ಕೋಪದಲ್ಲಿ 4 ಮಾತು ಬೈದೆ ಅಪ್ಪ. ದೊಡ್ಡವ್ರು ಬೈದ್ರೆ ಬೈಸ್ಕೋಬೇಕು, ಹಿಂದಿರಿಕೊಂಡು ಮಾತಾಡ್ಬಾರ್ದು. ಅತ್ತೆ, ನಮ್ಮ ಅಜ್ಜಿ ನಿಮ್ ಜೊತೆ ಮಾತಾಡ್ಬೇಕಂತೆ, ಫೋನ್ ತಗೊಳ್ಳಿ. ಹಲೋ ಅಪ್ಪ. ಅಯ್ಯೋ ಲೋ ಬರೀ, ನನ್ಗೆ ಎಂತೆಂತ ಮಾತು ಬೈತಾಳೆ ನೋಡೆ. ಇವತ್ ಮಾತ್ರ ಇವಳನ್ನ ಸುಮ್ನೆ ಬಿಡಲ್ಲ ನಾನು. ಅಯ್ಯೋ ಅತ್ತೆ, ಅವರು ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡೋರು. ಏನೋ ದೊಡ್ಡವರು 4 ಮಾತು ಬೈದ್ರೆ ಬೈಸ್ಕೋಬೇಕು, ಹಂಗೆಲ್ಲ ಹಿಂದಿರಿಕೊಂಡು ಮಾತಾಡ್ಬಾರ್ದು. ಫೋನು ಚಾಕ್ಲೇಟ್ ಚಿಕನ್ ಕೊಡು. ಕೊಟ್ಟೆ. ತೊಳ್ಳಿ ತಿಂತಿಲಿ ಅಲ್ಲಿ ಬಿಡ್ಬೇಕು ಅವನ್ನ ತಿಂದ್ರ. ನನ್ ರೊಕ್ಕ ನನ್ ಮರ್ಜಿ, ನೀ ಏನೈತಿಲೇ? ನಾನ್ ಬಾಯಕ್ ಸಗಣಿ ಹಾಕೊಂಡ್ ನನ್ ಮತ್ ನಂಗೆ ಹೇಳ್ತಾನೆ.
哎呦我的妈！